ಇಲಾಖೆಗಳ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಹಾಗಾಗಿ ಜಲಮಂಡಳಿಗೆ ಬರಬೇಕಾಗಿರುವಂತಹ ದೊಡ್ಡ ಮೊತ್ತದ ಹಣ ಏನಿದೆ, ಬೇರೆ ಬೇರೆ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿರುವಂತಹ ಬಾಕಿ ಹಣ ಇದು ಬಂದಿಲ್ಲ ಅನ್ನುವಂತ ಒಂದು ಆರೋಪ. ಬರೋಬ್ಬರಿ 833 ಕೋಟಿಗೂ ಹೆಚ್ಚು ಹಣ ಜಲಮಂಡಳಿಗೆ ಬರಬೇಕಾಗಿದೆ ಬೇರೆ ಬೇರೆ ಇಲಾಖೆಗಳಿಂದ. 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿ ಹಣ, ಜಿಬಿಎನ 489 ಕಚೇರಿಗಳಿಂದ 25 ಕೋಟಿ ಹಣ ಬಾಕಿ ಬರಬೇಕಾಗಿದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25 ಕೋಟಿ ಬರಬೇಕಾಗಿದೆ. ಜಲಮಂಡಳಿ ಓಟಿಎಸ್ ಜಾರಿ ಮಾಡಿದ್ರೂ ಕೂಡ ಏನೂ ಉಪಯೋಗ ಆಗಿಲ್ಲ. ಜಲಮಂಡಳಿಯಲ್ಲಿ ಬೇರೆ ಬೇರೆ ಕಾಮಗಾರಿಗಳಿಗೆ ಹಣ ಬೇಕಾಗಿದೆ. ಆದರೆ ಹಣಕ್ಕೆ ಸಮಸ್ಯೆ ಉಂಟಾಗಿದೆ. ಯಾಕಂತಂದ್ರೆ ಸರ್ಕಾರದ ಅನೇಕ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿರೋ ಹಣ ಬಂದಿಲ್ಲ. ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳಿಂದಲೂ ಕೂಡ ರಾಜ್ಯ ಜಲಮಂಡಳಿಗೆ ಬರಬೇಕಾಗಿರೋ ಹಣ ಬಂದಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿಗೆ ಕೋಟಿ 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 ಹಣ ಬರಬೇಕಾಗಿದೆ, ಬಂದಿಲ್ಲ. ಯಾಕೆ ಇನ್ನೂ ಪಾವತಿ ಮಾಡಿಲ್ಲ? ಎಷ್ಟೊಂದು ವರ್ಷಗಳಿಂದ ಹಾಗೆ ಬಾಕಿ ಉಳಿಸಿಕೊಂಡಿರೋದು ಯಾಕೆ ಅದನ್ನ ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಕಚೇರಿಗಳಿಂದ 833 ಕೋಟಿ ರೂಪಾಯಿ ಹಣ, ನೋಡಿ, ಒಂದೆರಡು ರೂಪಾಯಿ ಅಲ್ಲ. ಇನ್ನು ಸರ್ಕಾರದ 535 ಕಚೇರಿಗಳಲ್ಲಿ ಒಟ್ಟು 71 ಕೋಟಿ ಬಾಕಿ ಇದೆ. ಯಾಕೆ ಇನ್ನು ಆ 71 ಕೋಟಿನ ಬಿಡಬ್ಲ್ಯೂಎಸ್ಎಸ್ಬಿಗೆ ಪಾವತಿ ಮಾಡಿಲ್ಲ? ಅವ್ರ ಕೆಲಸ ಹೆಂಗ್ ಮಾಡಬೇಕು ಹಿಂಗೆ ಆದ್ರೆ? ಜಿಬಿಎ 489 ಕಚೇರಿಗಳಿಂದ 25 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬರಬೇಕಾಗಿದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25 ಕೋಟಿ ಬಾಕಿ ಇದೆ. ಬಿಡಬ್ಲ್ಯೂಎಸ್ಎಸ್ಬಿಗೆ ಬರಬೇಕಾಗಿರೋ ಅಪಾರ ಮೊತ್ತದ ಹಣವನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ನಿರ್ಲಕ್ಷ್ಯ ಮಾಡಿರುವಂತದ್ದು ಗೊತ್ತಾಗತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಬಿಡಬ್ಲ್ಯೂಎಸ್ಎಸ್ಬಿ ಒಂದು ಕಡೆ ಕೆಲಸ ಮಾಡೋದಕ್ಕೆ, ಕಾಮಗಾರಿ ಮಾಡೋದಕ್ಕೆ ದುಡ್ಡಿಲ್ಲದೆ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆ ಕೋಟ್ಯಂತರ ರೂಪಾಯಿ ಹಣ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದ ಬಿಡಬ್ಲ್ಯೂಎಸ್ಎಸ್ಬಿ ಬರಬೇಕು. ಯಾಕೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಹಣ ಕಟ್ಟಬೇಕಾಗಿರೋ ಬಿಲ್ ಕಟ್ಟದೆ, ಬರಬೇಕಾಗಿರೋ ಹಣ ಬರದೆ ಸರ್ಕಾರ ಹಾಗೆ ಬಿಟ್ಟು ಕೂತಿದೆ ಅಂತ ಅನ್ಸುತ್ತೆ? ಕೇಂದ್ರ ಸರ್ಕಾರದ ಹಲವು ಇಲಾಖೆಗಳು ಯಾಕೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಕಟ್ಟಬೇಕಾಗಿರೋ ಹಣನ ಕಟ್ತಾ ಇಲ್ಲ? ಏನ್ ಸಮಸ್ಯೆ ಉಂಟಾಗಿದೆ? ಶ್ರೀಲಕ್ಷ್ಮಿ, ಕಳೆದ ವರ್ಷ ಹೇಳಿ ಜಲಮಂಡಳಿ ಒಂದ್ ಕಡೆ ದರ ಏರಿಕೆ ಮಾಡಿತ್ತು. ಈ ವರ್ಷವೂ 5% ದರ ಏರಿಕೆ ಮಾಡೋದು ಜಲಮಂಡಳಿ ಮುಂದಾಗಿದೆ. ಯಾಕಂದ್ರೆ ಸುಮಾರು ಲಾಸ್ ಇದೆ ಜಲಮಂಡಳಿ. ಹೀಗಾಗಿ ನಾವು ದರ ಏರಿಕೆ ಮಾಡಲೇಬೇಕೆಂಬುದು ಒಂದ್ ಕಡೆ ಜಲಮಂಡಳಿ ಅಧ್ಯಕ್ಷರು ಹೇಳ್ತಿದ್ರೆ. ಬಟ್ ಇದೀಗ ಸರ್ಕಾರಿ ಕಚೇರಿಗಳಿಂದ ಸುಮಾರು ಕೋಟ್ಯಾಂಗಟ್ಟಲೆ ಹಣ ಬಂದಿಲ್ಲ. ಯಾಕಂದ್ರೆ ನೀರಿನ ಸಪ್ಲೈ ಆಗುತ್ತೆ. ಹೀಗಾಗಿ ಜಲಮಂಡಳಿ ಒಂದ್ ಕಡೆ ಅಧಿಕಾರಿಗಳ ರೋಸಿ ಹೋಗಿದ್ದಾರೆ. ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಕೇಳಕ್ಕೆ ಹೋದ್ರೆ ಆ ಬಿಲ್ ಅಂದ್ರೆ ಅಧಿಕಾರಿಗಳಿಗೆ ಕೊಡ್ತಾರೆ, ಸರ್ಕಾರ ಕೊಡಬೇಕು, ಇನ್ನು ಬಿಲ್ ಆಗಿಲ್ಲ, ಇನ್ನು ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಹೀಗಾಗಿ ಒಂದ್ ಕಡೆ ಜಲಮಂಡಳಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಸುಮಾರು 833 ಕೋಟಿ ಜಲಮಂಡಳಿಗೆ ಬರಬೇಕಿದೆ, ಆದ್ರೂ ಇನ್ನೂ ಬಂದಿಲ್ಲ. ಒಂದ್ ಕಡೆ ಓಟಿಎಸ್ ಜಾರಿ ಮಾಡಿದ್ರು ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ಕಚೇರಿಗಳು ಮತ್ತು ಕೇಂದ್ರ ಸರ್ಕಾರದ ಕಚೇರಿಗಳು ಸಹ ಇನ್ನೂ ಹಣ ನೀಡಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ 73 ಕೋಟಿ ಅಮೌಂಟ್ ಇನ್ನೂ ಜಲಮಂಡಳಿಗೆ ಬರಬೇಕಿದೆ ಮತ್ತು ಕೇಂದ್ರ ಸರ್ಕಾರದ ಕಚೇರಿಗಳಿಂದ 25 ಕೋಟಿ ಬರಬೇಕಿದೆ. ಮತ್ತು ನಾನ್ ಡೊಮೆಸ್ಟಿಕ್, ಮತ್ತೊಂದ್ ಕಡೆ ಡೊಮೆಸ್ಟಿಕ್, ಹೀಗೆ ಹಲವಾರು ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳು, ಕಂಪನಿಗಳು ಸಹ ಜಲಮಂಡಳಿಗೆ ಹಣವನ್ನ ನೀಡಿಲ್ಲ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ಇದಕ್ಕೆ ತಂಡ ರಚನೆ ಮಾಡಲು ಮುಂದಾಗಿದ್ದಾರೆ. ಯಾರೆಲ್ಲ ಹಣ ನೀಡಿಲ್ಲ ಅವರಿಗೆಲ್ಲ ನೀರಿನ ಸಂಪರ್ಕವನ್ನ ಕಡಿತ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಟ್ ಸರ್ಕಾರಿ ಇಲಾಖೆಯ ಬಗ್ಗೆ ಜಲಮಂಡಳಿ ಅಧ್ಯಕ್ಷರು, ಜಲಮಂಡಳಿ ಅಧಿಕಾರಿಗಳು ಮಾತಾಡ್ತಿಲ್ಲ. ಅಲ್ಲಿ ಹೋಗಿ ಏನೋ ಬಿಲ್ ಕೇಳುವುದು ಮತ್ತು ಹಣ ಕೇಳುವ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಒಂದ್ ಕಡೆ ಮೃದು ಧೋರಣೆ ಸರ್ಕಾರಿ ಇಲಾಖೆ ತೋರಿಸಿದೆ ಎಂಬುದು ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಈಗ ಮತ್ತೆ ಆರ್ಥಿಕ ಹೊರೆ ಹೇಳಿ ಜಲಮಂಡಳಿ ಈಗ 5% ದರ ಏರಿಕೆ ಮಾಡಲು ಮುಂದಾಗ್ತಿದೆ. ಹೀಗಾಗಿ ಇವೆಲ್ಲವನ್ನ ಅಮೌಂಟ್ ಅನ್ನ ಬೇಗ ಪಡೆದುಕೊಂಡ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಹೀಗಾಗಿ ಜಲಮಂಡಳಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಇಲಾಖೆಗಳ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಹಾಗಾಗಿ ಜಲಮಂಡಳಿಗೆ ಬರಬೇಕಾಗಿರುವಂತಹ ದೊಡ್ಡ ಮೊತ್ತದ ಹಣ ಏನಿದೆ, ಬೇರೆ ಬೇರೆ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿರುವಂತಹ ಬಾಕಿ ಹಣ ಇದು ಬಂದಿಲ್ಲ ಅನ್ನುವಂತ ಒಂದು ಆರೋಪ. ಬರೋಬ್ಬರಿ 833 ಕೋಟಿಗೂ ಹೆಚ್ಚು ಹಣ ಜಲಮಂಡಳಿಗೆ ಬರಬೇಕಾಗಿದೆ ಬೇರೆ ಬೇರೆ ಇಲಾಖೆಗಳಿಂದ. 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿ ಹಣ, ಜಿಬಿಎನ 489 ಕಚೇರಿಗಳಿಂದ
25 ಕೋಟಿ ಹಣ ಬಾಕಿ ಬರಬೇಕಾಗಿದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25 ಕೋಟಿ ಬರಬೇಕಾಗಿದೆ. ಜಲಮಂಡಳಿ ಓಟಿಎಸ್ ಜಾರಿ ಮಾಡಿದ್ರು ಕೂಡ ಏನೂ ಉಪಯೋಗ ಆಗಿಲ್ಲ. ಜಲಮಂಡಳಿಯಲ್ಲಿ ಬೇರೆ ಬೇರೆ ಕಾಮಗಾರಿಗಳಿಗೆ ಹಣ ಬೇಕಾಗಿದೆ. ಆದರೆ ಹಣಕ್ಕೆ ಸಮಸ್ಯೆ ಉಂಟಾಗಿದೆ. ಯಾಕಂತಂದ್ರೆ ಸರ್ಕಾರದ ಅನೇಕ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿರೋ ಹಣ ಬಂದಿಲ್ಲ. ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳಿಂದಲೂ ಕೂಡ ರಾಜ್ಯ ಜಲಮಂಡಳಿಗೆ ಬರಬೇಕಾಗಿರೋ ಹಣ ಬಂದಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿಗೆ ಕೋಟಿ 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 ಹಣ ಬರಬೇಕಾಗಿದೆ, ಬಂದಿಲ್ಲ. ಯಾಕೆ ಇನ್ನೂ ಪಾವತಿ ಮಾಡಿಲ್ಲ? ಎಷ್ಟೊಂದು ವರ್ಷಗಳಿಂದ ಹಾಗೆ ಬಾಕಿ ಉಳಿಸಿಕೊಂಡಿರೋದು ಯಾಕೆ ಅದನ್ನ ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಕಚೇರಿಗಳಿಂದ 833 ಕೋಟಿ ರೂಪಾಯಿ ಹಣ, ನೋಡಿ, 1-2 ರೂಪಾಯಿ ಅಲ್ಲ. ಇನ್ನು ಸರ್ಕಾರದ 535 ಕಚೇರಿಗಳಲ್ಲಿ ಒಟ್ಟು 71 ಕೋಟಿ ಬಾಕಿ ಇದೆ. ಯಾಕೆ ಇನ್ನು ಆ 71 ಕೋಟಿನ ಬಿಡಬ್ಲ್ಯೂಎಸ್ಎಸ್ಬಿಗೆ ಪಾವತಿ ಮಾಡಿಲ್ಲ? ಅವ್ರ ಕೆಲಸ ಹೆಂಗ್ ಮಾಡಬೇಕು ಹಿಂಗೆ ಆದ್ರೆ? ಜಿಬಿಎ 489 ಕಚೇರಿಗಳಿಂದ 25 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬರಬೇಕಾಗಿದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ 25 ಕೋಟಿ ಬಾಕಿ ಇದೆ. ಬಿಡಬ್ಲ್ಯೂಎಸ್ಎಸ್ಬಿಗೆ ಬರಬೇಕಾಗಿರೋ ಅಪಾರ ಮೊತ್ತದ ಹಣವನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ನಿರ್ಲಕ್ಷ್ಯ ಮಾಡಿರುವಂತದ್ದು ಗೊತ್ತಾಗತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಬಿಡಬ್ಲ್ಯೂಎಸ್ಎಸ್ಬಿ ಒಂದು ಕಡೆ ಕೆಲಸ ಮಾಡೋದಕ್ಕೆ, ಕಾಮಗಾರಿ ಮಾಡೋದಕ್ಕೆ ದುಡ್ಡಿಲ್ಲದೆ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆ ಕೋಟ್ಯಂತರ ರೂಪಾಯಿ ಹಣ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದ ಬಿಡಬ್ಲ್ಯೂಎಸ್ಎಸ್ಬಿ ಬರಬೇಕು. ಯಾಕೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಹಣ ಕಟ್ಟಬೇಕಾಗಿರೋ ಬಿಲ್ ಕಟ್ಟದೆ, ಬರಬೇಕಾಗಿರೋ ಹಣ ಬರದೆ ಸರ್ಕಾರ ಹಾಗೆ ಬಿಟ್ಟು ಕೂತಿದೆ ಅಂತ ಅನ್ಸುತ್ತೆ? ಕೇಂದ್ರ ಸರ್ಕಾರದ ಹಲವು ಇಲಾಖೆಗಳು ಯಾಕೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಕಟ್ಟಬೇಕಾಗಿರೋ ಹಣನ ಕಟ್ತಾ ಇಲ್ಲ? ಏನ್ ಸಮಸ್ಯೆ ಉಂಟಾಗಿದೆ? ಶ್ರೀಲಕ್ಷ್ಮಿ, ಕಳೆದ ವರ್ಷ ಹೇಳಿ ಜಲಮಂಡಳಿ ಒಂದ್ ಕಡೆ ದರ ಏರಿಕೆ ಮಾಡಿತ್ತು. ಈ ವರ್ಷವೂ 5% ದರ ಏರಿಕೆ ಮಾಡಲು ಜಲಮಂಡಳಿ ಮುಂದಾಗಿದೆ. ಯಾಕಂದ್ರೆ ಸುಮಾರು ಲಾಸ್ ಇದೆ ಜಲಮಂಡಳಿ. ಹೀಗಾಗಿ ನಾವು ದರ ಏರಿಕೆ ಮಾಡಲೇಬೇಕೆಂಬುದು ಒಂದ್ ಕಡೆ ಜಲಮಂಡಳಿ ಅಧ್ಯಕ್ಷರು ಹೇಳ್ತಿದ್ರೆ. ಬಟ್ ಇದೀಗ ಸರ್ಕಾರಿ ಕಚೇರಿಗಳಿಂದ ಸುಮಾರು ಕೋಟ್ಯಾಂಗಟ್ಟಲೆ ಹಣ ಬಂದಿಲ್ಲ. ಯಾಕಂದ್ರೆ ನೀರಿನ ಸಪ್ಲೈ ಆಗುತ್ತೆ. ಹೀಗಾಗಿ ಜಲಮಂಡಳಿ ಒಂದ್ ಕಡೆ ಅಧಿಕಾರಿಗಳ ರೋಸಿ ಹೋಗಿದ್ದಾರೆ. ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಕೇಳಕ್ಕೆ ಹೋದ್ರೆ ಆ ಬಿಲ್ ಅಂದ್ರೆ ಅಧಿಕಾರಿಗಳಿಗೆ ಕೊಡ್ತಾರೆ, ಸರ್ಕಾರ ಕೊಡಬೇಕು, ಇನ್ನು ಬಿಲ್ ಆಗಿಲ್ಲ, ಇನ್ನು ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಹೀಗಾಗಿ ಒಂದ್ ಕಡೆ ಜಲಮಂಡಳಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಸುಮಾರು 833 ಕೋಟಿ ಜಲಮಂಡಳಿಗೆ ಬರಬೇಕಿದೆ, ಆದ್ರೂ ಇನ್ನೂ ಬಂದಿಲ್ಲ. ಒಂದ್ ಕಡೆ ಓಟಿಎಸ್ ಜಾರಿ ಮಾಡಿದ್ರು ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ಕಚೇರಿಗಳು ಮತ್ತು ಕೇಂದ್ರ ಸರ್ಕಾರದ ಕಚೇರಿಗಳು ಸಹ ಇನ್ನೂ ಹಣ ನೀಡಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ 73 ಕೋಟಿ ಅಮೌಂಟ್ ಇನ್ನೂ ಜಲಮಂಡಳಿಗೆ ಬರಬೇಕಿದೆ ಮತ್ತು ಕೇಂದ್ರ ಸರ್ಕಾರದ ಕಚೇರಿಗಳಿಂದ 25 ಕೋಟಿ ಬರಬೇಕಿದೆ. ಮತ್ತು ನಾನ್ ಡೊಮೆಸ್ಟಿಕ್, ಮತ್ತೊಂದ್ ಕಡೆ ಡೊಮೆಸ್ಟಿಕ್, ಹೀಗೆ ಹಲವಾರು ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳು, ಕಂಪನಿಗಳು ಸಹ ಇನ್ನೂ ಜಲಮಂಡಳಿಗೆ ಹಣವನ್ನ ನೀಡಿಲ್ಲ. ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ಇದಕ್ಕೆ ತಂಡ ರಚನೆ ಮಾಡಲು ಮುಂದಾಗಿದ್ದಾರೆ. ಯಾರೆಲ್ಲ ಹಣ ನೀಡಿಲ್ಲ ಅವರಿಗೆಲ್ಲ ನೀರಿನ ಸಂಪರ್ಕವನ್ನ ಕಡಿತ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಟ್ ಸರ್ಕಾರಿ ಇಲಾಖೆಯ ಬಗ್ಗೆ ಜಲಮಂಡಳಿ ಅಧ್ಯಕ್ಷರು, ಜಲಮಂಡಳಿ ಅಧಿಕಾರಿಗಳು ಮಾತಾಡ್ತಿಲ್ಲ. ಅಲ್ಲಿ ಹೋಗಿ ಏನೋ ಬಿಲ್ ಕೇಳುವುದು ಮತ್ತು ಹಣ ಕೇಳುವ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಒಂದ್ ಕಡೆ ಆ ಮೃದು ಧೋರಣೆ ಸರ್ಕಾರ ಇಲಾಖೆ ತೋರಿಸಿದೆ ಎಂಬುದು ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಈಗ ಮತ್ತೆ ಆರ್ಥಿಕ ವಲಯ ಹೇಳಿ ಜಲಮಂಡಳಿ ಈಗ 5% ದರ ಏರಿಕೆ ಮಾಡಲು ಮುಂದಾಗ್ತಿದೆ. ಹೀಗಾಗಿ ಇವೆಲ್ಲವನ್ನ ಅಮೌಂಟ್ ಅನ್ನ ಬೇಗ ಪಡೆದುಕೊಂಡ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಹೀಗಾಗಿ ಜಲಮಂಡಳಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್, ಡೀಟೇಲ್ಸ್ಗಾಗಿ.